ಅವನೊಬ್ಬ ಪ್ರಾಯದ ಯುವಕ, ಕರ್ತನಿಗಾಗಿ ಉತ್ಸಾಹಗೊಂಡಂತಹ ಯುವಕ, ಕಲ್ವಾರಿಯ ಪ್ರೀತಿಯಿಂದ ಆವರಿಸಲ್ಪಟ್ಟಂಥ ಯುವಕ. ಅವನೇ ಸಾಮುವೆಲ್ ಮಾರಿಸ್. ಆಗ ಅವನ ವಯಸ್ಸು 15. ಅವನ ತಂದೆಯು ಆದಿವಾಸಿ ಜನರ ನಾಯಕ. ಅದು ಆ ಯುವಕನಿಗೆ ಬಹು ಹೆಚ್ಚಳವಾಗಿಯೂ ಸಂತೋಷವಾಗಿಯೂ ಇದ್ದಿತು. ಆಗ ಅವನ ಹೆಸರು ಕಾಪು. ಆ ದಿನಗಳಲ್ಲಿ ಅಲ್ಲಿದ್ದಂಥ ಆದಿವಾಸಿಗಳೊಳಗೆ ಆಗಾಗ್ಗೆ ಕಲಹಗಳು ಉಂಟಾಗುತ್ತಿದ್ದವು. ಕಾಪುವಿನ ತಂದೆಗೆ ವಿರೋಧವಾಗಿ ಮತ್ತೊಂದು ಆದಿವಾಸಿಗಳ ಗುಂಪಿನವರು ಕಾದಾಟಕ್ಕೆ ನಿಂತರು. ವೀರತನದಿಂದಲೂ ಧೀರತನದಿಂದಲೂ ಕಾಪುವು ಮತ್ತು ಅವನ ತಂದೆಯು ಹೋರಾಡಿದರು. ಕಾಪುವು ಅವನ ತಂದೆಯೂ ಅವನ ಸಂಗಡಿಗರು ಸೋತು ಹೋದರು. ಕಾಪು ಸರಿಯಾಗಿ ಒಯ್ಯಲ್ಪಟ್ಟನು. ಅಲ್ಲಿ ಅವನು ಅನುಭವಿಸಿದ ಸಂಕಟ ಹೇಳತೀರದು. ವಿಷಪೂರಿತ ಚಾಟಿಗಳಿಂದ ಬಡಿದು ಕಾಪುವಿನ ಚರ್ಮವು ಮಾಂಸಖಂಡವು ಹರಿದು ಹೋಗುವಂತೆ ಹಿಂಸೆ ಕೊಟ್ಟರು. ಕುಳಿತುಕೊಳ್ಳಲು ನಿಲ್ಲಲು ಬಗ್ಗಲು ಸಹ ಅವನ ವಿರೋಧಿಗಳು ಬಿಡಲಿಲ್ಲ. ಮರಕ್ಕೆ ಕಟ್ಟಿ ತೂಗು ಹಾಕಿ ಅವನನ್ನು ಚಿತ್ರಹಿಂಸೆ ಮಾಡುತ್ತಲೇ ಇದ್ದರು. ಇಂಥ ಕಠಿಣ ಹಿಂಸೆಯಲ್ಲೂ ಸಾಯದ ಅವನನ್ನು ಇರುವೆಗಳಿಗೆ ಆಹಾರವಾಗಿ ಕೊಡಲು ತೀರ್ಮಾನಿಸಿದರು. ಆದ್ದರಿಂದ ಒಂದು ದೊಡ್ಡ ಗುಂಡಿಯನ್ನು ತೋಡಿ ಅವನ ತಲೆಯನ್ನು ಮಾತ್ರ ಕಾಣುವಂತೆ ಇಟ್ಟು ಇಡೀ ಶರೀರವನ್ನು ಒಗೆದು ಬಿಟ್ಟರು. ಅವನ ತಲೆ ನೋವಿನಿಂದ ಒಡೆದು ಹೋಗುವಂತೆ ಇತ್ತು. ಕೈ ಕಾಲುಗಳು ಮಣ್ಣಿನೊಳಗೆ ಉಳಲ್ಪಟ್ಟಿದ್ದರಿಂದ ಅವನಿಗೆ ಅಲುಗಲು ಸಹ ಸಾಧ್ಯವಾಗುತ್ತಿರಲಿಲ್ಲ. ಅವನ ಸುತ್ತಲೂ ಸಕ್ಕರೆಯನ್ನು ಚೆಲ್ಲಿಬಿಟ್ಟರು. ಆಫ್ರಿಕಾ ದೇಶದಲ್ಲಿರುವಂಥ ಇರುವೆಗಳು ಬಹಳ ಪ್ರಸಿದ್ಧವಾದವು. ಗುಂಪು ಗುಂಪಾಗಿ ಬಂದು ಮನುಷ್ಯರನ್ನು ಅವು ಆಕ್ರಮಿಸುತ್ತಿದ್ದವು. ಈ ಸಕ್ಕರೆಗಾಗಿ ಬರುವ ಇರುವೆಗಳು ಸಾಲು ಸಾಲಾಗಿ ಬಂದು ಕಾಪುವನ್ನು ಕಚ್ಚಲು ಪ್ರಾರಂಭಿಸುವವು. ಅವನು ಅರಚಿಕೊಳ್ಳುವನು. ಇರುವೆಗಳು ಅವನ ಕಣ್ಣು, ಮೂಗು, ಬಾಯನ್ನೆಲ್ಲ ಸೇರಿ ಕಚ್ಚಿ ಹಿಂಸಿಸುವವು. ಸ್ವಲ್ಪ ಹೊತ್ತಿನಲ್ಲಿ ಅವನ ತಲೆ ಇರುವ ಸ್ಥಳದಲ್ಲಿ ಬರೀ ತಲೆಬುರುಡೆ ಮಾತ್ರ ಇರುವುದು ಎಂದು ಭಾವಿಸಿ ಆ ವೈರಿಗಳು ಅವನನ್ನು ಬಿಟ್ಟು ಬಿಟ್ಟರು. ಆದರೆ ಕರ್ತನು ಆ ಚಿಕ್ಕ ಬಡ ಹುಡುಗನ ಮೇಲೆ ಅಧಿಕವಾದ ಕರುಣೆಯನ್ನು ತೋರಿಸಿದನು. ಆತನು ಅವನಿಗಾಗಿಯೂ ಶಿಲುಬೆಯಲ್ಲಿ ಸತ್ತಿದ್ದಾನಲ್ಲವೇ? ಅವನಿಗಾಗಿ ತನ್ನ ಜೀವ ಕೊಟ್ಟ ಆತನು ಅವನ ಮೇಲೆ ಅಭಿಮಾನವಿಲ್ಲದವನಾಗುವನೋ? ರಾತ್ರಿ ವೇಳೆಯಲ್ಲಿ ಚಂದ್ರನ ಬೆಳಕು ಆಫ್ರಿಕಾದ ಅರಣ್ಯ ಪ್ರದೇಶದಲ್ಲಿ ಬೆಳಕು ಬೀರುತ್ತಿತ್ತು. ಕಾಪುವನ್ನು ಉಣಿದ ಜನರು ಒತ್ತಾರೆ ಬಂದು ಅವನ ತಲೆ ಬುರುಡೆಯನ್ನು ನೋಡಬಹುದೆಂದು ನೆನೆಸಿ ಹೊರಟು ಹೋದರು. ಆಗ ಪಕ್ಕನೆ ಆಕಾಶದಲ್ಲಿ ಒಂದು ಬೆಳಕು ಕಾಣಿಸಿ ಕಾಪುವಿನ ಮೇಲೆ ಬೀರಿತು. ಕಾಪು, ಕಾಪು, ತಪ್ಪಿಸಿಕೋ, ಓಡು ಎಂಬ ಧ್ವನಿ ಅವನ ಕಿವಿಗಳಲ್ಲಿ ಕೇಳಿಸಿತು. ಆ ಧ್ವನಿ ಎಲ್ಲಿಂದ ಬಂದಿತೆಂದು ಅವನಿಗೆ ಗೊತ್ತಾಗಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ತಪ್ಪಿಸಿಕೊಳ್ಳಬೇಕೆಂಬ ಹಂಬಲ ಅತಿಯಾಗಿ ಉಂಟಾಯಿತು. ಸ್ವಲ್ಪ ಹೊತ್ತಿನಲ್ಲಿ ಅವನು ತಾನಿದ್ದ ಗುಣಿಯಲ್ಲಿ ತನ್ನ ಶರೀರವನ್ನು ಚಲಿಸಿದನು. ತನ್ನ ಬೆರಳುಗಳನ್ನು, ಕಾಲಿನ ಬೆರಳುಗಳನ್ನು ವೇಗವಾಗಿ ಚಲಿಸಲು ಪ್ರಾರಂಭಿಸಿದನು. ಹೇಗೋ ಒದ್ದಾಡಿ ಜಾಗ ಮಾಡಿಕೊಂಡು ಗುಂಡಿಯಿಂದ ಹೊರಕ್ಕೆ ಬಂದನು. ತನ್ನೆಡೆಗೆ ಪ್ರಕಾಶಿಸುತ್ತಿದ್ದಂಥ ಬೆಳಕನ್ನು ಕಂಡು ಓಡಲಾರಂಭಿಸಿದನು. ಕಾಪು, ತಪ್ಪಿಸಿಕೋ, ಓಡು ಎಂಬ ಒಂದು ರೀತಿಯ ಪ್ರೀತಿಯ ಸ್ವರವನ್ನು ಕೇಳಿ ಆ ಧ್ವನಿ ಬಂದ ಕಡೆಗೆ ಓಡುತ್ತಲೇ ಇದ್ದನು. ಅನೇಕ ದಿನಗಳು ಹೀಗೆ ಓಡಿದಂಥ ಕಾಪು ಒಂದು ಸಣ್ಣ ಕಾಫಿ ತೋಟಕ್ಕೆ ಬಂದು ಸೇರಿಕೊಂಡನು. ಅಲ್ಲಿ ಅವನಿಗೆ ಒಂದು ಕೆಲಸ ಸಿಕ್ಕಿತು. ಆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂಥ ಮತ್ತೊಬ್ಬ ಹುಡುಗನು ಇವನಿಗೆ ಸ್ನೇಹಿತನಾಗಿ ಮಾರ್ಪಟ್ಟನು. ಆ ಹುಡುಗನು ಸಹ ಬಹಳ ಭಯಭಕ್ತಿಯುಳ್ಳ ಹುಡುಗನು. ಅವನು ಕಾಪುವನ್ನು ಭಾನುವಾರ ಶಾಲೆಗೆ ಕರೆದೊಯ್ದನು. ಅಲ್ಲಿನ ಉಪಾಧ್ಯಾಯಿನಿ ಕರ್ತನು ಸೌಲನೊಂದಿಗೆ ಯಾವ ರೀತಿ ಮಾತಾಡಿ ಸೌಲನೇ ಸೌಲನೇ ಎಂದು ಕರೆದು ಆಕಾಶದಿಂದ ಅವನ ಮೇಲೆ ಬೆಳಕನ್ನು ಪ್ರಕಾಶಿಸುವಂತೆ ಮಾಡಿದೆಂಬ ವಿಷಯವನ್ನು ಕುರಿತು ಅಪೊಸ್ತಲನಾದ ಪೌಲನ ವಿಷಯವನ್ನು ಪ್ರಸಂಗಿಸುತ್ತಿದ್ದರು. ಆಗ ಕಾಪುವಿಗೆ ಉಂಟಾದ ಸಂತೋಷಕ್ಕೆ ಪಾರವೇ ಇಲ್ಲವಾಯಿತು. ಆನಂದ ಬಾಷ್ಪಗಳೊಂದಿಗೆ ಎದ್ದು ನಿಂತು, ಅಂದು ಪೌಲನನ್ನು ಮಾರ್ಪಡಿಸಲು ಆಕಾಶದಿಂದ ಬೆಳಕು ಬೀರಿ ಅವನೊಂದಿಗೆ ಮಾತಾಡಿದ ಅದೇ ಕರ್ತನು ತನ್ನ ಮೇಲೂ ಸಹ ಬೆಳಕನ್ನು ಬೀರಿ ತನ್ನನ್ನು ಕಾಪು, ತಪ್ಪಿಸಿಕೋ, ಓಡು ಎಂಬುದಾಗಿ ಕರೆದನಲ್ಲ. ಅಂದು ಪೌಲನು ಕರ್ತನಿಗಾಗಿ ಮಿಷನರಿಯಾದ ಹಾಗೆಯೇ ನಾನು ಸಹ ತನ್ನ ಜೀವಿತವನ್ನು ಆತನಿಗೆ ಅರ್ಪಿಸಿಕೊಡ್ತೇನೆ ಎಂಬುದಾಗಿ ತನ್ನನ್ನು ಕ್ರಿಸ್ತನ ಸೇವೆಗೆ ಅರ್ಪಿಸಿಕೊಂಡನು. ಅವನಲ್ಲಿದ್ದಂಥ ದೈವಿಕ ಪ್ರೀತಿಯು ಮಿಷನರಿ ಕೆಲಸವು ಅಲ್ಲಿದ್ದಂಥ ಇತರ ಮಿಷನರಿಗಳನ್ನು ಸಹ ಆಕರ್ಷಿಸಿತು. ಅವರು ಅವನಿಗೆ ಸಾಮುವೆಲ್ ಮಾರಿಸ್ ಎಂಬುದಾಗಿ ಹೆಸರಿಟ್ಟರು. ಅವರು ಅವನನ್ನು ಓದಿಸಿದರು. ಸೇವೆಗೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟರು. ಅವನು ಕರ್ತನನ್ನು ಸಂತೋಷಪಡಿಸುವುದರಲ್ಲೂ ಆತನೊಂದಿಗೆ ಹೆಚ್ಚು ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುವುದರಲ್ಲೂ ಸಂತೋಷ ಪಡುತ್ತಿದ್ದನು. ಸಮಯ ದೊರೆಯುವಾಗಲೆಲ್ಲ ಮಿಷನರಿಗಳ ಬಳಿಗೆ ಹೋಗಿ ಯೇಸುವನ್ನು ಕುರಿತು ನನಗೆ ಹೇಳಿರಿ ಎಂಬುದಾಗಿ ಕೇಳುತ್ತಲೇ ಇರುತ್ತಿದ್ದನು. ಅವನಲ್ಲಿದ್ದ ಅತಿಯಾದ ಅಭಿಮಾನವನ್ನು ನೋಡಿದಂಥ ಮಿಷನರಿಗಳು ಅವನನ್ನು ನ್ಯೂಯಾರ್ಕ್ ಪಟ್ಟಣದಲ್ಲಿರುವ ಸ್ಟೀಫನ್ ಮೆರಿಟ್ ಎಂಬ ದೇವ ಮನುಷ್ಯನ ಬಳಿಗೆ ಕಳುಹಿಸಲು ತೀರ್ಮಾನಿಸಿದರು. ಆದರೆ ಅವನ ಬಳಿ ಸ್ವಲ್ಪ ಹಣವಿದ್ದಿತಾದರೂ ಒಬ್ಬ ದೊಡ್ಡ ದೇವ ಸೇವಕರನ್ನು ಸಂಧಿಸಿ ಕ್ರಿಸ್ತನ ಬಗ್ಗೆ ಅಧಿಕವಾಗಿ ತಿಳಿದುಕೊಳ್ಳಲೇಬೇಕೆಂಬ ಹಂಬಲದಿಂದ ಕೂಡಲೇ ಹೊರಟು ಬಿಟ್ಟನು. ಹಡಗಿಗೆ ಸಲ್ಲಿಸಲು ಅವನ ಬಳಿ ಹಣವಿರಲಿಲ್ಲ. ಊಟಕ್ಕೆ ಸಾಕಾದಷ್ಟು ಹಣವಿರಲಿಲ್ಲ. ಆದರೆ ಮನಸ್ಸಿನಲ್ಲಿಯೋ ಅಪಾರವಾದ ನಂಬಿಕೆ ಇದ್ದಿತು. ಕರ್ತನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನೆಂಬುದಾಗಿ ಬಲವಾಗಿ ನಂಬಿದ್ದನು.
ಆ ಹಡಗಿನ ಕ್ಯಾಪ್ಟನ್ ಒಬ್ಬ ಕುಡುಕ ಹಾಗೂ ದುರ್ಮಾರ್ಗಿಯಾಗಿ ಜೀವಿಸುತ್ತಿದ್ದವನಾಗಿದ್ದನು. ಅವನು ಈ ಹುಡುಗನನ್ನು ಕಂಡು ಹಡಗನ್ನು ಶುದ್ಧ ಮಾಡೋ ಕೆಲಸಕ್ಕೆ ಸೇರಿಸಿಕೊಂಡನು. ಸಾಮುವೇಲ್ ಮಾರಿಸ್ ಒಬ್ಬ ನೀಗ್ರೋವಾಗಿದ್ದದರ ನಿಮಿತ್ತ ಬೇರೆಯವರು ಅವನನ್ನು ಹೀನಾಯವಾಗಿ ಕಾಣುತ್ತಿದ್ದರು. ಅವನು ಅನುಭವಿಸಿದ ಕಷ್ಟಗಳು, ಒಡೆತಗಳು ವರ್ಣಿಸಲು ಅಸಾಧ್ಯವಾದವುಗಳಾಗಿದ್ದವು. ಅವನನ್ನು ಆ ಹಡಗಿನಲ್ಲಿ ಒಂದು ನಾಯಿಗಿಂತಲೂ ಕೀಳಾಗಿ ಕಾಣುತ್ತಿದ್ದರು. ಅಸಹ್ಯವಾದ ದೂಷಣೆಯ ಮಾತುಗಳನ್ನು ಕೇಳಬೇಕಾಗಿತ್ತು. ಆದರೆ ಅವನು ದೇವರ ಪ್ರೀತಿಯಿಂದ ತುಂಬಿದ್ದರಿಂದ ಯಾವಾಗಲೂ ಪ್ರಾರ್ಥಿಸುತ್ತಾ ಕರ್ತನನ್ನು ಸ್ತುತಿಸುತ್ತಾ ದೇವರ ಪ್ರಸನ್ನತೆಯಲ್ಲಿಯೇ ತುಂಬಿರುತ್ತಿದ್ದನು. ಒಂದು ದಿನ ಆ ಹಡಗಿನ ನಾವಿಕನ ಕೋಣೆಯನ್ನು ಶುದ್ಧ ಮಾಡಲು ಅವನ ಕೋಣೆಯೊಳಗೆ ಹೋದನು. ಆ ಚಿಕ್ಕ ಹುಡುಗನ ಮುಖದಲ್ಲಿದ್ದ ದೈವಿಕ ಪ್ರಸನ್ನತೆ ಆ ನಾವಿಕನನ್ನು ಆಕರ್ಷಿಸಿತು. ಆ ಹುಡುಗನಲ್ಲಿ ಏನೋ ಒಂದು ಮಹಿಮೆಯಾದ ಆಕರ್ಷಣ ಶಕ್ತಿ ಇರುವುದನ್ನು ಅವನು ಕಂಡುಕೊಂಡನು. ಅವನನ್ನು ನೋಡುತ್ತಿರುವಾಗಲೇ ಆ ನಾವಿಕನಿಗೆ ಪಾಪದ ಅರಿವು ಉಂಟಾಯಿತು. ತಾನು ಏನೋ ಮಾಡುತ್ತಿರುವೆನೆಂದು ತಿಳಿಯದೆ ಮೊಣಕಾಲೂರಿ ಅಯ್ಯೋ ನಾನು ಪಾಪಿ ಎಂದು ಗೋಳಾಡಲು ಪ್ರಾರಂಭಿಸಿದನು. ಅಂದೇ ಕರ್ತನು ಅವನನ್ನು ರಕ್ಷಿಸಿದನು. ಸಾಮುವೇಲ್ ಮಾರಿಸ್ ಹಡಗಿನಲ್ಲಿ ಎಲ್ಲ ವಿಧವಾದ ಗುಲಾಮರಂದ ಚಾಕರಿಗಳನ್ನು ಎದುರು ಮಾತಾಡದೆ ಮಾಡುತ್ತಿದ್ದನು. ಭಾರವಾದ ವಸ್ತುಗಳನ್ನು ಹೊರುತ್ತಿದ್ದನು. ಹಡಗನ್ನು ಒರೆಸಿ ಶುದ್ಧ ಮಾಡುವುದು ಅವನ ಕೆಲಸವಾಗಿದ್ದಿತು. ಒಮ್ಮೆ ಅವನು ಅಸ್ವಸ್ಥನಾಗಿದ್ದನು. ಆ ಸಮಯದಲ್ಲಿ ಅವನಿಗೆ ಯಾವ ಆಹಾರವೂ ದೊರೆಯಲಿಲ್ಲ. ಕೆಲಸ ಮಾಡಲು ಅವನಿಗೆ ಬಲವಿಲ್ಲದಾಯಿತು. ಆಗ ಅವನು ಕರ್ತನನ್ನು, ನಾನು ನಿನ್ನ ಕಾರ್ಯವಾಗಿಯೇ ಹೋಗುತ್ತಿದ್ದೇನಲ್ಲ, ಆದ್ದರಿಂದ ನನಗೆ ಯಾವ ನಿಶಕ್ತಿಯೂ ಉಂಟಾಗದಂತೆ ಕಾಪಾಡು ಎಂಬುದಾಗಿ ಬೇಡಿಕೊಂಡನು. ಆ ದಿನದಲ್ಲಿ ಕರ್ತನು ಅವನನ್ನು ಮುಟ್ಟಿದನು. ಅದರ ನಂತರ ಅವನಿಗೆ ಅಸ್ವಸ್ಥತೆ ಉಂಟಾಗಲೇ ಇಲ್ಲ. ಆ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಅನೇಕರನ್ನು ಕರ್ತನಿಗಾಗಿ ಸಂಪಾದಿಸಿಕೊಂಡನು. ಆ ಹಡಗು ಅಮೆರಿಕ ದೇಶದಲ್ಲಿರುವ ನ್ಯೂಯಾರ್ಕನ್ನು ಸೇರಿದಾಗ ಹಡಗಿನಲ್ಲಿ ಅನೇಕರು ಅವನಿಗೆ ಬಹುಮಾನವಾಗಿ ಅನೇಕ ವಸ್ತುಗಳನ್ನು, ಬಟ್ಟೆಗಳನ್ನು, ತಿನ್ನುವ ಪದಾರ್ಥಗಳನ್ನು ಕೊಟ್ಟು ಅವನನ್ನು ಸಂತೋಷದಿಂದ ಬೀಳ್ಕೊಟ್ಟರು. ನ್ಯೂಯಾರ್ಕ್ನಲ್ಲಿ ಅವನು ಸಂಧಿಸಬೇಕಾಗಿದ್ದ ಸ್ಟೀಫನ್ ಮೆರಿಟ್ ಎಂಬವರ ಬಳಿ ಬಂದು ಸೇರಿದನು. ಆ ಸಮಯದಲ್ಲಿ ಅವರು ಅವಸರದಿಂದ ಬಂದು ಒಂದು ಪ್ರಾರ್ಥನಾ ಕೂಟಕ್ಕೆ ಹೋಗಲು ಸಿದ್ಧರಾಗುತ್ತಿದ್ದರು. ತಮ್ಮ, ನೀನು ಪಕ್ಕದ ಕೋಣೆಯಲ್ಲಿ ಸ್ವಲ್ಪ ವಿಶ್ರಮಿಸಿಕೋ, ಕೂಟವು ಮುಗಿದ ನಂತರ ಸುಮಾರು 10:30 ಗಂಟೆಗೆ ನಾನು ಬರುತ್ತೇನೆ ಎಂಬುದಾಗಿ ಹೇಳಿಬಿಟ್ಟು ಅವರು ಹೊರಟು ಹೋದರು. ಆ 3:30 ಗಂಟೆಯನ್ನು ಸಾಮುವೇಲ್ ಮಾರಿಸ್ ಪ್ರಯೋಜನ ಮಾಡಿಕೊಳ್ಳಲು ತೀರ್ಮಾನಿಸಿದನು. ಹೊರಗೆ ಹೋಗಿ ಅನೇಕರ ಬಳಿ ಕ್ರಿಸ್ತನನ್ನು ಕುರಿತು ಮಾತನಾಡಲಾರಂಭಿಸಿ ಸ್ವಲ್ಪ ಹೊತ್ತಿನಲ್ಲೇ 17 ಮಂದಿಯನ್ನು ಕರ್ತನಿಗಾಗಿ ಸಂಪಾದಿಸಿದನು. ಅದು ಮಾತ್ರವೇ ಅಲ್ಲ, ಆ 17 ಮಂದಿಯನ್ನು ಅವನು ಬೋಧಕರ ಮನೆಗೆ ಕರೆತಂದು ಅವರೊಂದಿಗೆ ಪ್ರಾರ್ಥಿಸಲಾರಂಭಿಸಿದನು. ಕರ್ತನು ಪಾಪದ ಅರಿವನ್ನು ಅವರಲ್ಲಿ ಉಂಟು ಮಾಡಿದನು. ಅವರು ನೆಲದಲ್ಲಿ ಬಿದ್ದು ಹೊರಳಾಡುತ್ತಾ ಕರ್ತನು ತಮ್ಮನ್ನು ಕ್ಷಮಿಸುವಂತೆ ಮೊರೆಯಿಡುತ್ತಿದ್ದರು. ಬೋಧಕರು ಸೇವೆಯನ್ನು ಮುಗಿಸಿ ಮನೆಗೆ ಹಿಂತಿರುಗುವಾಗ ಅವರ ಕಣ್ಣುಗಳನ್ನು ಅವರಿಗೆ ನಂಬಲಾಗಲಿಲ್ಲ. ಹೊಸ ದೇಶದಲ್ಲಿ ಇವನು ಹಿಂದೆ ಕಾಲಿಟ್ಟಿದ್ದಾನೆ, ಹೊಸ ಮನೆಯನ್ನು ಹುಡುಕಿ ಬಂದನು, ಆದರೆ ಕೆಲವೇ ಗಂಟೆಗಳೊಳಗಾಗಿ 17 ಮಂದಿಯನ್ನು ಕರ್ತನಿಗಾಗಿ ಸಂಪಾದಿಸಿದ್ದಾನಲ್ಲ ಎಂಬುದಾಗಿ ಹೇಳಿ ಬಹಳವಾಗಿ ಸಂತೋಷಪಟ್ಟರು. ಮುಂದಿನ ಭಾನುವಾರ ಬಂದಿತು. ಅವನನ್ನು ಕರೆದುಕೊಂಡು ಬೋಧಕರು ದೇವಾಲಯಕ್ಕೆ ಹೋದರು. ಚಿಕ್ಕವನಾದ ಸಾಮುವೇಲ್ ಮಾರಿಸ್ ಜನರ ಮಧ್ಯೆ ಮಾತನಾಡಲಾರಂಭಿಸಿದ ಕೆಲವೇ ನಿಮಿಷಗಳೊಳಗೆ ಪವಿತ್ರಾತ್ಮನು ಅಗ್ನಿಯಾಗಿ ಅವರ ಮಧ್ಯೆ ಬಂದಿಳಿದನು. ಪ್ರತಿಯೊಬ್ಬರೂ ಅತ್ತು ಗೋಳಾಡಿ ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥಿಸಲಾರಂಭಿಸಿದರು. ಅದು ಮಾತ್ರವಲ್ಲ, ಕರ್ತನ ಸೇವೆಗಾಗಿ ಕರೆ ಕೊಟ್ಟಾಗ ಅಂದು ಅನೇಕರು ತಮ್ಮನ್ನು ಒಪ್ಪಿಸಿಕೊಟ್ಟು ಸೇವೆಗಾಗಿ ಪ್ರತಿಷ್ಠೆ ಮಾಡಿದರು. ಕೆಲವೇ ದಿನಗಳೊಳಗಾಗಿ ಸಾಮುವೇಲ್ ಮಾರಿಸ್ ಮಿಷನರಿ ಸಂಸ್ಥೆ ಎಂಬ ಒಂದು ಸಂಸ್ಥೆ ಸ್ಥಾಪನೆಯಾಯಿತು. ಆಗ ಅವನ ವಯಸ್ಸು ಎಷ್ಟು ಗೊತ್ತೇ? ಕೇವಲ 20 ವರ್ಷವಷ್ಟೇ. ಅದರ ನಂತರ ಅವನ ಸೇವೆ ಅಪರಿಮಿತವಾಗಿ ವಿಸ್ತರಿಸಿತು. ಪ್ರತಿಯೊಂದು ದಿನವೂ 100 ಗಟ್ಟಲೆ ಆತ್ಮಗಳು ಕರ್ತನ ಕಡೆಗೆ ಬರುತ್ತಿದ್ದವು. ಶವ ಸಂಸ್ಕಾರದ ಒಂದು ಆರಾಧನೆಯಲ್ಲಿ ಸಾಮುವೇಲ್ ಮಾರಿಸ್ ಮಾತನಾಡಿದಾಗ ಸಾವಿರಾರು ಜನರು ರಕ್ಷಿಸಲ್ಪಟ್ಟರು. ಆ ಸಾವಿರವು ಕೆಲವೇ ದಿನಗಳಲ್ಲಿ 10,000 ಜನರಾಗಿ ಮಾರ್ಪಟ್ಟಿತು. ಸೇವೆ ಮಾಡೋದಕ್ಕಾಗಿ ಕರ್ತನು ಅನುಗ್ರಹಿಸಿದ ಸಂದರ್ಭವನ್ನು ಸಾಮುವೇಲ್ ಮಾರಿಸ್ ಪ್ರಾರ್ಥನೆಯೊಂದಿಗೂ ಪವಿತ್ರಾತ್ಮ ಬಲದಿಂದಲೂ ಉಪಯೋಗಿಸಿಕೊಂಡು ಅನೇಕ ಆತ್ಮಗಳನ್ನು ಕರ್ತನಿಗಾಗಿ ಸಂಪಾದಿಸಿದನು. ಸಾಮುವೇಲ್ ಮಾರಿಸ್ಗೆ 21 ವರ್ಷವಾಯಿತು. ಅದೇ ಅವನ ಕಡೆಯ ವರ್ಷವಾಗಿತ್ತು. ಅಷ್ಟರಲ್ಲಿ ಅವನ ಸೇವೆಯು ಬಹು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಿತು. ರಾತ್ರಿ ಹಗಲು ಎನ್ನದೆ ಕರ್ತನಿಗಾಗಿ ಶ್ರಮಿಸುವುದೇ ತನ್ನ ಗುರಿಯನ್ನಾಗಿ ಇಟ್ಟುಕೊಂಡನು. ಅವನ ಕಠಿಣವಾದ ಶ್ರಮೆಯ ಜೀವಿತದ ಫಲವಾಗಿ ಅಸ್ವಸ್ಥನಾಗಿ ನಿಶ್ಶಕ್ತನಾಗಿದ್ದಂಥ ವೇಳೆಯಲ್ಲೂ ಸಹ ತನ್ನ ಕೊನೆಯ ಉಸಿರು ನಿಲ್ಲುವವರೆಗೂ ಕರ್ತನಿಗಾಗಿ ಶ್ರಮಿಸಿದನು. ಮಾರಿಸ್ ಜೀವಿಸಿದ ವರ್ಷಗಳು ಕೇವಲ 21 ವರ್ಷಗಳು ಮಾತ್ರವೇ. ಎಂಥ ಎಳೆ ಪ್ರಾಯವಲ್ಲವೇ? ಕ್ರಿಸ್ತನನ್ನು ಅರಿತುಕೊಂಡ ನಂತರ ಅವನು ಕ್ರಿಸ್ತನಿಗಾಗಿ ಜೀವಿಸಿದ್ದು ಕೇವಲ 5 ವರ್ಷಗಳು ಮಾತ್ರವೇ. ಆದರೆ ಪ್ರತಿಯೊಂದು ದಿನವೂ ಕರ್ತನಿಗಾಗಿ ಬದುಕಿದ ದಿನಗಳೇ ಆಗಿದ್ದವು. ಪ್ರತಿಯೊಂದು ನಿಮಿಷವೂ ದೇವರ ಸನ್ನಿಧಾನದಲ್ಲಿ ತನ್ನ ಹೃದಯವನ್ನು ಹೊಯ್ದು ಪ್ರಾರ್ಥಿಸಿದಂಥ ನಿಮಿಷಗಳೇ ಆಗಿದ್ದವು. ಪ್ರತಿ ಗಳಿಗೆಯಲ್ಲೂ ಸಹ ಆತ್ಮವರಿಂದ ಕೂಡಿದಂಥ ಗಳಿಗೆಗಳೇ ಆಗಿದ್ದವು.
ಯೌವನ ಪ್ರಾಯದಲ್ಲಿ ಅವನು ಬಹಳವಾಗಿ ಪ್ರೀತಿಸಿದ್ದ ಕರ್ತನ ಬಳಿಯಲ್ಲಿ ಸೇರಿದನು. ಆದರೆ ಅವನು ಭೂಮಿಯಲ್ಲಿದ್ದ ಕಾಲದಲ್ಲಿ ಅಳಿಸಲಾರದಂಥ ಹೆಜ್ಜೆಜಾಡನ್ನು ಕ್ರೈಸ್ತ ಚರಿತ್ರೆಯಲ್ಲಿ ಬಿಟ್ಟು ಹೋಗಿದ್ದಾನೆ. ಆ ಹೆಜ್ಜೆಜಾಡುಗಳು ಇಂದು ಸಹ ನಮ್ಮನ್ನು ಬಾ ಎಂದು ಕರೆ ಕೊಡುತ್ತಿವೆ, ಸೇವೆ ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತಿವೆ. ಈ ರೀತಿ ತನ್ನ ಯೌವನ ಕಾಲವನ್ನು ವ್ಯರ್ಥವಾಗಿ ಕಳೆಯದೆ ಕರ್ತನಿಗಾಗಿ ಸಮರ್ಪಿಸಿದಂಥ ಈತನ ಜೀವಿತ ಎಷ್ಟೋ ಮಾದರಿಯುಳ್ಳದ್ದಾಗಿದೆ. ಯೌವನಸ್ಥರೇ, ಇಂದಿನ ನಿಮ್ಮ ಜೀವಿತವನ್ನು ಹೇಗೆ ಕಳೆಯುತ್ತಿರು ಎಂಬುದಾಗಿ ಒಂದು ಕ್ಷಣ ಯೋಚಿಸಿ ನೋಡಿರಿ. ಈ ಸಾಮುವೇಲ್ ಮಾರಿಸ್ನ ಜೀವಿತ ಎಲ್ಲರಿಗೂ ಒಂದು ಮಾದರಿಯಾದ ಜೀವಿತವೇ ಆಗಿದೆ. ನೀವು ಕರ್ತನಿಗಾಗಿ ಎದ್ದು ಪ್ರಕಾಶಿಸುವವರಾಗುವಂತೆ ಈತನ ಜೀವಿತ ನಿಮಗೆ ಸ್ಫೂರ್ತಿದಾಯಕವಾಗಿರಲಿ. ಆಮೇನ್.